ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅಂತ ಅನ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೇನೆ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಲ್ರಿ. ಸೊ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಐತ್ರಿ ಫ್ರೆಂಡ್ಸ್. ನನ್ನೆಲ್ಲ ಅಣ್ಣ ತಮ್ಮಂದ್ರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ರೀ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಯಾರೆಲ್ಲ ನಂಗೆ ಅಣ್ಣ ತಮ್ಮ ಎಲ್ಲರೂ ಇದ್ದೀರಾ. ನಂಗೆ ಜಾಸ್ತಿ ಅಂದರೆ ಯೂಟ್ಯೂಬಲ್ಲೇ ಜಾಸ್ತಿ ಸಿಕ್ಕಿದ್ರಿ ನಂಗೆ ಅಣ್ಣ ತಮ್ಮ. ಯಾಕಂದರೆ ನಮಗಂತೂ ಸ್ವಂತದವ್ರಂತರೂ ಯಾರು ಇಲ್ಲರಿ, ಒಬ್ಬನೇ ಒಬ್ಬ ತಮ್ಮ ಇದ್ದಾನ. ಸೊ ಜಾಸ್ತಿ ಜನ ನಂಗೆ ಸಿಕ್ಕಿದಾರ ಅಂದ್ರೆ ಅದೇ ಯೂಟ್ಯೂಬಿಂದನೇ ಸಿಕ್ಕಿದಾರ. ಸೊ ಎಲ್ರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ಎಲ್ಲಿಗೆ ಹೊಂಟೇನಪ್ಪ ಅಂದ್ರೆ ಇದು ರಾಖಿ ತರಕ್ಕೆ ಹೊಂಟಿದ್ದೆ ರೀ. ಯಾಕಂದ್ರೆ ಇವತ್ತು ರಕ್ಷಾಬಂಧನ ಐತಲ್ರಿ, ಅದ್ರ ಸಂಬಂಧ ಒಂದು ಸ್ವಲ್ಪ ನಂಗೆ ಪರಿಚಯ ಇದ್ದವ್ರು ಅಣ್ಣಾರ್ಗೆ ಒಂದು ಚೂರು ರಾಖಿ ಕಟ್ಟೋದೈತ್ರಿ. ಅದ್ರ ಸಂಬಂಧ ಸ್ವಲ್ಪ ನಾನು ಹೋಗಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ರಾಖಿ ತರಕ್ಕೆ ಹೊಂಟೇನಿ ರೀ. ನೋಡೋಣ ರೀ ಎಂಥವು ಸಿಗ್ತಾವ ಏನೋ ಗೊತ್ತಿಲ್ಲ. ಸೊ ಬರ್ರಿ ಫ್ರೆಂಡ್ಸ್, ಹೋಗಿ ಬರೋಣ. ಈಗ ಬಂದೇನು ರೀ ಕೆಲ್ಸದ್ಲಿಂತ್ರ. ಸೊ ಈಗ ಬಂದಾದ ಜಸ್ಟ್ ಸ್ವಲ್ಪ ಅಡುಗೆ ಮಾಡಿದಾರೆ. ಅಡುಗೆ ಮಾಡೋ ಮಟ್ಟ ಅಂದ್ರೆ ನೋಡ್ರಿ 1:00 ಆಗೈತೆ ಆಗಲೇ ಟೈಮು. ಈಗ ಹೊಂಟೇನಿ ರೀ. ಯಾಕಂದ್ರೆ ಮತ್ತೀಗ 2 ಗಂಟೆ ಹಿಂಗೆ ಊಟಕ್ಕಂತಂದು ಹೋಗ್ಬಿಡ್ತಾರೆ ರೀ ಅವರು. ಕದ ಮುಚ್ಕೊಂಡು ಮತ್ತು 6 ಗಂಟೆ 5-6 ಗಂಟೆ ಮಟ್ಟ ನಾನು ಕಾಯ್ಬೇಕು ರೀ. ಅದ್ರ ಸಂಬಂಧ ಸ್ವಲ್ಪ ಹೋಗಿ ಬಂದ್ರಾತಂತಂದು ಈಗ ಹೊಂಟೇನಿ ರೀ. ನಮ್ಮ ಮನೆಯವರು ಆ ಕಡೆ ಒಬ್ರದ್ದು ಗಾಡಿ ತರಕಂತಂದು ಹೋಗ್ಯಾರ ರೀ. ಸೊ ನೋಡ್ರಿ ಬಂದ ಗಾಡಿ ತೊಗೊಂಡೆ ಈಗ ಹೋಗೋಣ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಮೇಲ್ ಚೇಂಜ್ ಮಾಡಿದೆ. ಸೊ ಅದು ಹರಿದೈತ್ರಿ, ಹಾಗೆ ಡೈಲಿ ಯೂಸಿಗೆ ಮನ್ಯಾಗ ಉಟ್ಕೊತೀನಿ ರೀ. ಈಗ ನೋಡ್ರಿ ಹೊಂಟಿದ್ದೀನಿ. ನೋಡ್ರಿ ಫೈನಲ್ ಆಗಿ ನಾವಂತರೂ ಇಲ್ಲೇ ಶಿರೂರು ಪಾರ್ಕ್ ಕಡೆ ಒಂದು ಅಂಗಡಿ ಐತ್ರಪ್ಪ, ಅಲ್ಲಿ ಹಚ್ಚಿದ್ರು ರಾಖಿ ಎಲ್ಲ. ಸೊ ಇಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ಭಾಳ ಚಲೋ ಇದ್ವು ರೀ ರಾಖಿ. ನೋಡಿದ್ರೆ ಒಂದಕ್ಕಿಂತ ಒಂದು ಇದ್ವು ರೀ. ಭಾಳ ಅಂದ್ರೆ ಭಾಳ ಇಷ್ಟ ಆದವು ರೀ. ಎಲ್ಲವೂ ನೋಡಕ್ಕೆ ಭಾಳ ಇಷ್ಟ ರೀ. ಆದ್ರೆ ಅದ್ರ ಬೆಲೆ ನೋಡಿದ್ರೆ ಭಾಳ ಜಾಸ್ತಿನೇ ಅದಾವೆ ರೀ. ಸೊ ಇಲ್ಲೆಲ್ಲ ಭಾಳ ತುಟ್ಟಿನೂ ಆಗ್ಬಿಡ್ತಾವೆ ರೀ ಇವೆಲ್ಲ ರಾಖಿ ತೊಗೋಬೇಕಂದ್ರೆ. ನಮ್ಮ ಹಳ್ಳಿ ಸೈಡ್ ಹಂಗಿಲ್ಲ ರೀ, ಭಾಳ ಸಸ್ತಾನ ಇರ್ತಾವೆ. ಇಲ್ಲೇ 100, 150, 200 ಇಲ್ಲಿ ತನಕನೂ ರೇಟ್ ಹಚ್ಚಿದಾರೆ ರೀ ಅವರು. ಅಂದ್ರೆ ರಾಖಿ ಹೆಂಗಿರ್ತಾವೆ ಆ ಥರ ಅವ್ರು ರೇಟ್ ಹಚ್ಚಿದಾರೆ ರೀ. ಬಾಕ್ಸ್ದಾಗಿನ ಮತ್ತು ಇನ್ನೂ ಬಾಕ್ಸ್ದಾಗಿನೂ ಭಾಳ ರೇಟ್ ಹೇಳಾಕತ್ತಿದ್ರು ರೀ. ನಾನು ಅದನ್ನ ತೊಗೋಬೇಕಂತಂದು ಹೋದೆ. ನನಗೇನು ಲೈಕ್ ಆಗಲಿಲ್ಲರಪ್ಪ ಅದು. ಅದ್ರ ಸಂಬಂಧ ಮತ್ತು ನಾನು ದಾರದ ಇದ್ರಾಗ ತೊಗೊಂಡೆ ರೀ. ಚಲೋ ಅದಾವೆ ರೀ. ಆದ್ರೆ ನಂಗೆ ಅದ್ರಾಗ 1-2 ಪೀಸ್ ಭಾಳ ಇಷ್ಟ ಆದವು ರೀ. ಸೊ ಅದನ್ನು ತೊಗೊಂಡೇವ್ರಿ. ಒಂದು 4 ರಾಖಿ ಏನೋ ತೊಗೊಂಡು ಬಂದೆ ರೀ. ಇದು ಕೂಡ ಭಾಳ ಚಲೋ ಐತ್ರಿ. ಇದು 150 ಹಿಂಗೆ ಹೇಳಾಕೊಂತಾರ್ರಿ ಅವರು ಅದ್ರ ರೇಟ್. ಅದು ಮತ್ತು ಬ್ಯಾಡ ಬಿಡಪ್ಪ, ಅದು ಅಷ್ಟೇನು ಲೈಕೂ ಇಲ್ಲ, ಮತ್ತು ನೋಡಿದ್ರೆ ದುಡ್ಡು ಭಾಳ ಹೇಳಾಕತ್ತಾರ ಅಂತಂದು ಸುಮ್ಮನಾದೆ ರೀ. ಸೊ ನಂಗೆ ಇಷ್ಟ ಆಗಿದ್ದು ಅದ್ರಾಗ ಒಂದು 4 ರಾಖಿ ತೊಗೊಂಡು ನಾನೀಗ ಬಂದೆ ರೀ. ಅಂಗಡಿ ಟೇಷ್ನರಿ ಅಂಗಡಿ ರೀ ಇದು. ಇಲ್ಲೆಲ್ಲ ಬುಕ್ಸ್, ಆಮೇಲೆ ಪೆನ್, ಆಮೇಲೆ ಟೇಷ್ನರಿದು ನಮ್ದು ಯಾವ್ಯಾವ ಬೇಕು ಎಲ್ಲ ಥರದ್ದು ಸಿಗ್ತಾವ್ರಿ ಈ ಅಂಟಿಯರ ಅಂಗಡಿಯಾಗಂತೂ. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದೇವಲ್ರಿ, ಆದರೂ ಚಲೋ ಮಾತಾಡಿದ್ರು ರೀ ಅವರು. ಭಾಳ ಖುಷಿ ಆಯ್ತು ರೀ ಅವ್ರು ಮಾತಾಡಿದ್ದು ನೋಡಿ. ಹೆಚ್ಚು ಕಮ್ಮಿನೂ ಬಿಟ್ಟು ಕೊಟ್ರಿ ಅವರು. ಸ್ವಲ್ಪ ನಾವು ಏನೇ ಇದ್ರೂ ಸ್ವಲ್ಪ ರೊಕ್ಕದ್ದು ಇದು ಚೌಕಾಶಿ ಮಾಡಿದ್ರು ಬಿಟ್ಟು ಕೊಟ್ರಿ. ಭಾಳ ಚಲೋ ಅದಾರ ರೀ. ಅದ್ರಾಗಿನ ಶಿಟ್ ಮಾಡ್ಕೊಳಂಗಿಲ್ಲ ಏನಿಲ್ಲ. ಬಾಕ್ಸ್ ಎಲ್ಲ ಭಾಳ ತೆಗ್ದಿದ್ದೆ ರೀ ನಾನು. ಅದ್ರಾಗ ನೋಡ್ಬೇಕಂತಂದು ಪಾಪ ಅವರೇ ತೆಗೆದು ಇಡಾಕತ್ತಿದ್ರು ರೀ. ಇಂಥವ್ರು ಇರ್ತಾರೆ ಅಂದ್ರೆ ನಮಗೂ ನಿಜವಾಗ್ಲೂ ಗ್ರೇಟ್ ರೀ. ಯಾಕಂದ್ರೆ ಒಂದೊಂದು ಅಂಗಡಿಯಾಗ ಭಾಳ ಸಿಟ್ಟು ಹಾಕಿರ್ತಾರೆ ರೀ. ಒಂದಕ್ಕಿಂತ ಒಂದು ಇನ್ನೊಂದು ಸ್ವಲ್ಪ ತೋರಿಸ್ರಿ ಅಂದ್ರೆ ಸಾಕು ರೀ. ಇನ್ನೂ ಎಷ್ಟು ತೋರಿಸ್ಬೇಕಂತಂದು ಹಂಗೆ ಸಿಟ್ಟಿಲ್ಲೇ ಬರ್ತಾರೆ ರೀ. ಪಾಪ ಇವರು ಹಂಗೇನಿದು ಮಾಡಲಿಲ್ಲರಿಪ್ಪ, ಭಾಳ ಚಲೋ ಮಾತಾಡಿದ್ರು. ಸೊ ಈಗ ನೋಡ್ರಿ ಫೈನಲ್ ಆಗಿ ನಾವಂತೂ ಈಗ ತೊಗೊಂಡ್ವಿ ರೀ. ಹೊರಗಡೆ ಕೂಡ ರಾಖಿ ಹಚ್ಚಿದ್ರು ರೀ. ಇದು ಶಿರೂರು ಪಾರ್ಕ್ ಕಡೆ ಮೇನ್ ರೋಡ್ ಕಡೆನ ಐತ್ರಿ ಅಂಗಡಿ. ಸೊ ಅಲ್ಲೇ ತೊಗೊಂಡೆ ರೀ ನಾನು. ಇನ್ನು ಮುಂದೆ ಹೋಗಾಕತ್ತಿದ್ವಿ ರೀ, ಮತ್ತು ಇಲ್ಲೇ ಚಲೋ ಆಗ್ಬಿಡ್ತು ರೀ ತೊಗೊಳಕಂತಂದು. ಯಾಕಂದ್ರೆ ಸ್ವಲ್ಪ ನಾವು ಜಲ್ದಿ ತೊಗೊಂಡು ಹೋಗ್ಬೇಕಿತ್ತು ರೀ. ನೋಡ್ರಿ ನಾನು ಲೈಕ್ ಮಾಡಿದ್ದು ರಾಖಿ ಇದೆಲ್ಲ ನೋಡ್ರಿ 4 ತೊಗೊಂಡೀನಿ.
ಸೊ 2 ದಾರದಲ್ಲಿ ಇನ್ನೊಂದೆರಡು ಸ್ವಲ್ಪ ತುಟ್ಟಿವು ತೊಗೊಂಡಿದ್ದೆ. ಈಗಂತೂ ಈಗ ಫೈನಲ್ ಆಗಿ ನಾನು ತೊಗೊಂಡಿದ್ದಾತ್ರಿ. ಈಗ ಮನೆಗೆ ಹೋಗಿದ್ರಿ. ಸೊ ಹೋದ್ಮೇಲೆ ಒಂದು ಸ್ವಲ್ಪ ಕೆಲಸ ನೋಡಿದ್ರೆ ಜಾಸ್ತಿ ಅದಾವ್ರಿ ಮನ್ಯಾಗ ಮಾಡ್ಬೇಕಂದ್ರೆ. ಈಗ ಹೋಗಿ ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ರಾಖಿ ಕಟ್ಟಕ್ಕಂತಂದು ನಾನು ಎಲ್ಲ ರೆಡಿ ಆಗ್ಬೇಕ್ರಿ. ಮತ್ತು ನೋಡ್ರಿ ಈಗ ಇಲ್ಲಿಂದ ಬೇಕ್ರಿಗೆ ಹೋಗೋದಿತ್ತು ರೀ. ಸೊ ಈಗ ನಾವು ಫೈನಲ್ ಆಗಿ ಬೇಕ್ರಿ ಕಡೆನೂ ಬಂದ್ವಿ ರೀ. ಬಂದು ಇಲ್ಲೆಲ್ಲ ಧಾರವಾಡ ಪೇಡ ಅವೆಲ್ಲ ಕೇಳಿದ್ವಿ ರೀ. ಭಾಳ ತುಟ್ಟಿ ಹೇಳಾಕುಂತ್ರು. ಇದು ಕೂಡ ಅದೇ ರೇಟ್ ರೀ. ಅದೇ ರೇಟಿಗೆ ನಾನು ಮತ್ತೆ ಇನ್ನೊಂದು ಪೇಡ ತೊಗೊಂಡೆ ರೀ. ಸೊ ಗ್ರೀನ್ ಕಲರ್ ಕಾಣಕತ್ತೈತಲ್ಲ ರೀ, ಅದನ್ನು ನಾನು ತೊಗೊಂಡೆ ಒಂದು 1/4 ಕಿಲೋ ಅಷ್ಟು. ನೋಡ್ರಿ ಫ್ರೆಂಡ್ಸ, ಈಗ ಅಂಗಡಿಗೆ ಹೋಗಿ ಬಂದೆ ರೀ. ಅಂಗಡಿಗೆ ಹೋಗಿ ಬಂದು ರಾಖಿ ಎಲ್ಲ ತೊಗೊಂಡು ಬಂದಿರಿ. ಸೊ ತೊಗೊಂಡು ಬಂದು ಜಳಕ ಎಲ್ಲ ಮಾಡ್ಕೊಂಡು ಈಗ ರೆಡಿ ಆಗಿದ್ದೀನಿ ರೀ. ನೋಡ್ರಿ ಫ್ರೆಂಡ್ಸ, ಹೆಂಗೆ ಕಾಣಿಸ್ತಾ ಇದೆ ಸೀರೆ. ಹಾಗೆ ನೋಡ್ರಿ ಈಗ ಜಡಿ ಒಂದು ಬಾಚ್ಕೊಂಡು ಬಿಟ್ರೆ ಮುಗಿದ್ರೆ ನನ್ನ ಕೆಲಸ. ಸೊ ಸಿಂಪಲ್ಲಾಗಿ ಒಂದು ಜಡಿ ಹಾಕ್ಕೊಂಡು ರೆಡಿ ಆಗೋದಷ್ಟೇ ರೀ, ಮತ್ತೇನಿಲ್ಲ. ಸೊ ಹೆಂಗೆ ಕಾಣಿಸಾಗತ್ತೈತಿ ಸೀರೆ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಈಗ ಹೋಗಿದ್ರೆ ರೆಡಿ ಆಗಿ ಆಗಲೇ 3:30 ಆಗೈತೆ ಟೈಮ್. ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕಾದ್ರೆ ಹಂಗೆ ಹಿಂಗಂದ್ರೆ ಒಂದು 4:30 ಆಗ್ತೈತೆ. ಸೊ ಒಬ್ಬರು ಅರ್ಜೆಂಟಾಗಿ ಹೋಗೋರು ಅದಾವೆ ಹೊರಗಡೆ, ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ನಾನು ರಾಖಿ ಕಟ್ಟಬೇಕು. ಸೊ ಫೈನಲ್ ಆಗಿ ನೋಡ್ರಿ ಫ್ರೆಂಡ್ಸ್, ನಾನು ರೆಡಿ ಆದೆ ರೀ. ಈಗ ಹೋಗೋದಷ್ಟ ಬಗ್ಗೆ ಐತ್ರಿ ನೋಡ್ರಿ ಫ್ರೆಂಡ್ಸ. ಸೊ ಸೀರೆ ಹೆಂಗೆ ಕಾಣಕತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಈಗ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೇನೆ ರೀ. ಒಂದು ಪ್ಲೇಟ್ ತೊಗೊಂಡೇನಿ. ಸೊ ಎಲ್ಲಿ ಯಾವ ಕಡೆ ಹೋಗತ್ತೀನಿ ಮತ್ತು ರಾಖಿ ಯಾವ್ಯಾವ ತೊಗೊಂಡು ಬಂದೇನೆ ಅನ್ನೋದು ತೋರಿಸ್ತೀನಿ ರೀ. ಸೊ ನೋಡ್ರಿ ರಾಖಿ ಹೆಂಗೆ ಅದಾವು. ಭಾಳ ತುಟ್ಟಿ ಅದಾವೆ ರೀ ರಾಖಿ ಅಂತೂ, ಸಿಕ್ಕಾಪಟ್ಟೆ ತುಟ್ಟಿ. ಇದು ನೋಡ್ರಿ ಆ ಕಡೆ ಕುಕ್ಮ ಬೇಕಿತ್ರಪ್ಪ, ಅಲ್ಲಿ ಒಬ್ರು ಆಂಟಿಯರ ಕಡೆ ಕೇಳಿದ್ವಿ ರೀ. ಸೊ ಅವರು ಇದನ್ನು ಕೊಟ್ಟು ಕಳಿಸಿದಾರೆ ರೀ. ಅದ್ರ ಸಂಬಂಧ ಮತ್ತು ನಾನು ಕುಕ್ಮ ಅಷ್ಟೇ ಒಂದು ಸಣ್ಣ ಇದ್ರಾಗ ತೊಗೊಂಡೇನಿ ರೀ. ಆಮೇಲೆ ರಾಖಿ ಒಂದು ಪೇಡೆ ಬಾಕ್ಸ್ ತೊಗೊಂಡೇನಿ ರೀ. ಸೊ ಪೇಡೆ ನೋಡ್ರಿ ಯಾವ ತೊಗೊಂಡೇನಿ ಅನ್ನೋದು ಸ್ವಲ್ಪ ಓಪನ್ ಮಾಡ್ಬೇಕ್ರಿ. ಪ್ಯಾಚ್ ಹಚ್ಚಿದ್ದಾರೆ ನೋಡ್ರಿ, ಓಪನ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಪೇಡೆ ತಂದಿದ್ದೀನಿ ರೀ. ಆಮೇಲೆ ಅವು ಧಾರವಾಡ ಪೇಡ ತಿಂತಿರ್ತೀವಿ ರೀ. ಅದ್ರ ಸಂಬಂಧ ಈ ಥರ ಡಿಫ್ರೆಂಟಾಗಿ ತಂದ್ರೆ ಚಲೋ ಇರ್ತದೆ ಅಂತಂದು ನಂಗೆ ಇವು ಭಾಳ ಇಷ್ಟ ಆಗ್ತಾವೆ ರೀ. ಅದ್ರ ಸಂಬಂಧ ಈ ಪೇಡೆ ತೊಗೊಂಡು ಬಂದಿರಿ ನಾನು. ಹೋದ ವರ್ಷ ನನ್ನ ಮಕ್ಕಳೆಲ್ಲ ಇಲ್ಲೇ ಇದ್ರು ರೀ. ಸೊ ಮಸ್ತಾಗಿ ಮಾಡಿದ್ವಿ. ಈ ವರ್ಷ ಯಾರೂ ಇಲ್ಲರಿ ಫ್ರೆಂಡ್ಸ್. ಈಗ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡೆ ರೀ. ಹಾಂ, ಯಾರಿಗೆ ಇದನ್ನು ಕಟ್ಟಕ್ಕೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ, ಸೊ ಇಲ್ಲೇ ಆಯುಷ್ ಅಂಗಡಿ ಬ್ರದರ್ ಇದ್ದಾರೆ ರೀ. ಸೊ ಅವ್ರಿಗೆ ಕಟ್ಟೋಕ್ಕಂತ ಹೋಗ್ತಾ ಇದ್ದೀನಿ. ಬರ್ರಿ ಫ್ರೆಂಡ್ಸ, ಈಗ ರೆಡಿ ಆಯ್ತು ನೋಡ್ರಿ ಒಂದ್ಸಲ ನಿಮಗೂ. ನೋಡ್ರಿ ಈಗ ಇದು ದೀಪ ತೊಗೊಂಡೇನಿ ರೀ. ಸೊ ಆಮೇಲೆ ಒಂದು ಕಡ್ಡಿ ಬಿಟ್ಟಿಗೆ ರಾಖಿ, ಕುಂಕುಮ, ಸ್ವೀಟ್. ಸೊ ಇದನ್ನು ಹೋಗಿ ಅಲ್ಲಿ ಹಚ್ತೀನಿ ರೀ. ಯಾಕಂದ್ರೆ ನಾನು ಇಲ್ಲೇ ರೋಡ್ ಹತ್ರ ಹೋಗ್ಬೇಕ್ರಿ. ಅದ್ರ ಸಂಬಂಧ ಅಲ್ಲೇ ತೊಗೊಂಡೋಗಿ ಹಚ್ಬೇಕಂತಂದು ನಾನೀಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ ರೀ. ಬರ್ರಿ ಫ್ರೆಂಡ್ಸ ಹೋಗೋಣ ರೀ. ಈಗ ಫೈನಲ್ ಆಗಿ ಎಲ್ಲ ಪ್ಲೇಟ್ ತೊಗೊಂಡು ಈಗ ಹೊರಗಡೆ ಬಂದು ನಿಂತಿದ್ದೀನಿ ರೀ. ಈಗ ನೋಡ್ರಿ ನಾನು ಅಂಗಡಿಗೆ ಬಂದೆ ರೀ, ಅಣ್ಣನ ಅಂಗಡಿಗೆ. ಸೊ ಭಾಳ ಹಚ್ಕೊಂಡಾರ್ರಿ ಅವರು ನಂಗೆ. ಅವ್ರದ್ದು ಗಿಫ್ಟ್ ಅಂಗಡಿ ಶಾಪಿಂದು ಸ್ವಲ್ಪ ನಾನು ಪ್ರಮೋಷನ್ ಮಾಡಿದ್ದೆ ನೋಡ್ರಿ. ಆ ಅಣ್ಣ ಹೋದ್ರಿ ಇವರು. ಬಾಯಿ ತುಂಬ ಪಾಪ ಅವರು ನಂಗೆ ಸಿಸ್ಟರ್ ಅಂತಂದು ಕರೀತಾರೆ ರೀ. ಸೊ ನಾವು ಅದಕ್ಕೂ ಮರ್ಯಾದೆ ಕೊಡ್ಬೇಕಲ್ರಿ. ಅವರು ಸಿಸ್ಟರ್ ಅಂತ ಕರೆದ್ರೆ ನಾವು ಅಣ್ಣ ಅಂತಂದು ಒಂದು ಮನಸ್ಸಿನಾಗ ಇಟ್ಕೊಂಡು ನಾವು ಅಣ್ಣ ಅಂತಂದು ಕರೆಯೋದಕ್ಕಿಂತ ನಾವು ಈ ಹಬ್ಬ ಬಂದಾಗ ನಾವು ಒಂದು ರಾಖಿ ಕಟ್ಟಿಬಿಟ್ರೆ ನಮ್ಗೆ ಎಷ್ಟೋ ಒಂಥರ ಖುಷಿ ಇರುತ್ತೆ ಅಂತಂದು ನಂದು ಒಂದು ಅನಿಸಿಕೆಯಿಂದ ನಾನು ಇವತ್ತು ಒಂದು ಮಾತು ಕೇಳಿದ್ದಾರೆ ಅಣ್ಣಗೆ ಫೋನ್ ಹಚ್ಚಿ, ಅಣ್ಣ ಮತ್ತು ರಾಖಿ ಕಟ್ಬೋದೇನ್ರಿ ನಿಮ್ಗೆ ಅಂತಂದು. ಪಾಪ ಅವರು ಒಂದೇ ಮಾತಿಗೆ ಹಾಂ ರೀ ಅಂತಂದು ಹೇಳಿದ್ರಿ. ಸೊ ನಾನು ಮತ್ತು ಕೆಲಸದಿಂದ ಜಲ್ದಿ ಬಂದು ಅಲ್ಲಿಂದ ರೆಡಿಯಾಗಿ ಸ್ವಲ್ಪ ರಾಖಿ ಎಲ್ಲ ತೊಗೊಂಡು ಬಂದು ನಾನು ರಾಖಿ ಕಟ್ಟೋಕಂತಂದು ಎಲ್ಲ ರೆಡಿ ಮಾಡ್ಕೊಂಡೆ ರೀ. ಭಾಳ ಖುಷಿ ಆಯ್ತು ರೀ. ಅವರೆಲ್ಲ ಭಾಳ ಅವರು ಕೂಡ ಖುಷಿಪಟ್ರಿ ನಾನು ರಾಖಿ ಕಟ್ಟೋಕೆ ಹೋದಾಗ.
ಭಾಳ ಸೈಲೆಂಟೂ ಅದಾರ ರೀ ಅಣ್ಣ. ನಿಜವಾಗ್ಲೂ ಎಷ್ಟು ಸೈಲೆಂಟ್ ಅಂದ್ರೆ ನಾನು ಜಾಸ್ತಿ ನಕ್ಕಿದ್ದೀನಿ ಅನಿಸ್ತೈತೆ ರೀ ಆ ವಿಡಿಯೋದಾಗ. ಅವರು ಅಷ್ಟು ಸೈಲೆಂಟ್ ಇರ್ತಾರೆ ರೀ ಯಾವಾಗಲೂ, ಜಾಸ್ತಿ ಮಾತಾಡೋಂಗಿಲ್ಲ ಏನಿಲ್ಲ ರೀ. ಅದ್ರ ಸಂಬಂಧ ನಮಗೂ ಅಣ್ಣ ತಮ್ಮ ಯಾರು ಇಲ್ಲರಿ ಹಿಂದೆ ಮುಂದೆ. ಸೊ ನಾವು ಯಾರು ಅಣ್ಣ ಅಂತಂದು ಬಾಯಿ ತುಂಬ ಕರಿತೀವಿ. ಸೊ ಅವ್ರು ನಾವು ರಾಖಿ ಕಟ್ಟಬೇಕು ಅಂತಂದು ನಾನು ಇವತ್ತು ಸ್ವಲ್ಪ ರಾಖಿ ಕಟ್ಟೋಕಂತಂದು ಇದು ಮಾಡಿದೆ ರೀ. ಸೊ ಇದನ್ನು ನೋಡಿರಿ ಆರತಿ ಅಂತೂ ನಾನು ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ರೀ. ಯಾ ಕಡೆ ತಿರುಗಿಸಿ ಆರತಿ ಮಾಡಬೇಕು ಏನೋ ಅಂತಂದು ಭಾಳ ನಗೆ ಬಂದುಬಿಟ್ಟಿತ್ತು ರೀ ನಂಗೆ. ಪಾಪ ಅವರು ನಾವು ಹೋಗೋಕ್ಕೆ ಮುಂಚೆನೇ ಅವರು ಒಂದು ಗಿಫ್ಟ್ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ರೀ. ನಾನು ನಿಜವಾಗ್ಲೂ ಅವರು ಗಿಫ್ಟ್ ಕೊಡ್ತಾರ ನಂಗೆ ಅವ್ರು ಏನಾರು ಕೊಡಲಿ ಅಂತಂದು ನಾನು ಈ ರಾಖಿ ಕಟ್ಟೋಕಂತಂದು ಹೋಗ್ಲಿಲ್ಲರಿಪ್ಪ. ನಿಜವಾಗ್ಲೂ ನಂಗೆ ಅವರು ಕೊಟ್ಟ ಮೇಲೆ ಭಾಳ ಇದು ಮಾಡ್ಕೊಂಡಾರ. ನಾನು ಒಲ್ಲೆ ಅಂತಂದು ಹೇಳಿದೆ, ಬಟ್ ಅವರು ಕೊಟ್ರೆ. ಸೊ ಅಲ್ಲಿಂದ ನಾನು ರಾಖಿ ಎಲ್ಲ ಕಟ್ಟಿ ಆಮೇಲೆ ಗಿಫ್ಟ್ ಎಲ್ಲ ಇಸ್ಕೊಂಡು ಇನ್ನೊಂದು ಅಣ್ಣ ಕಡೆ ಬಂದೆ ರೀ. ಇವ್ರಂತರೂ ಇಲ್ಲಿ ರೋಡ್ ಸೈಡ್ ಒಂದು ವಾಚ್ಮೆನ್ ಇದ್ದಾರೆ ರೀ. ಪಾಪ ಅಣ್ಣಾಗ ನಾನು ರಾಖಿ ಕಟ್ಬೇಕಂತಂದು ಇವ್ರಿಗೂ ಬಂದು ಈ ಕಡೆ ರಾಖಿ ಕಟ್ಟಿ ಆಮೇಲೆ ಮನೆಗೆ ಬಂದೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಫೈನಲಾಗಿ ನಾನು ಇಬ್ರಿಗೆ ರಾಖಿ ಕಟ್ಟಿ ಈಗ ಮನೆಗೆ ಬಂದೆ ರೀ. ಬಂದ ಮೇಲೆ ಒಂದು ಸ್ವಲ್ಪ ನಾನೀಗ ಗಿಫ್ಟನ್ನ ಓಪನ್ ಮಾಡ್ಬೇಕಂತಂದು ಈಗ ಕುಂತಿದ್ದೆ ರೀ. ಸೊ ಗಿಫ್ಟ್ ನೋಡಿರಿ ಓಪನ್ ಮಾಡ್ತಾಯಿದ್ದೀನಿ. ಏನೈತೆ ಅನ್ನೋದು ನನಗೂ ಕ್ಯೂರಿಯಾಸಿಟಿ ರೀ. ಅಣ್ಣ ಏನು ಇದ್ರಾಗ ಗಿಫ್ಟ್ ಮಾಡಿರಬೇಕು ಅಂತಂದು. ಸೊ ನಾನು ಅಂದ್ಕೊಂಡೆ ಏನು ಇರಬೇಕು ಇದ್ರಾಗ ಅಂತಂದು. ಬಟ್ ಫ್ರೇಮ್ ಅಂತಂದು ಗೆಸ್ ಮಾಡಿದ್ದಾರೆ. ಯಾವ ಫ್ರೇಮ್ ಅನ್ನೋದು ನಾನು ಗೆಸ್ ಮಾಡಿಲ್ಲರಿ. ಇದು ತೆಗೆಯುವಾಗಂತೂ ನಂಗೆ ನಿಜವಾಗ್ಲೂ ಅದರ ಒಳಗಡೆ ಏನೈತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ರೀ. ಸೊ ನಾನು ಹೆಂಗೆ ಬೇಕು ಹಂಗೆ ಅದನ್ನು ಗಿತ್ತಾಗಿ ಬೀಳಿಸಿ ನಾನು ಅದನ್ನು ಓಪನ್ ಮಾಡಕ್ಕೆ ಕುಂತೆ ರೀ. ಸೊ ಆ ಗಿಫ್ಟನ್ನ ಓಪನ್ ಮಾಡಿದ ಮೇಲೆ ನಾನು ಇನ್ನೂ ಅದ್ರ ಒಳಗಡೆ ಇನ್ನೂ ಪ್ಯಾಚ್ ಹಚ್ಚಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ರೀ ಅಣ್ಣ. ನಿಜವಾಗ್ಲೂ ನೋಡೋಣ ತಡಿಪ ಅಂತಂದು ನಾನು ಇದನ್ನು ಎಲ್ಲ ಓಪನ್ ಮಾಡಿ ನೋಡಿದಾಗ ಅದ್ರಾಗ ನಿಜವಾಗ್ಲೂ ಶಾಕ್ ಆದಂಗೆ ಒಂದು ಗಿಫ್ಟ್ ಇತ್ತು ರೀ. ನೀವು ನೋಡಿರಿ ಗೊತ್ತಾಗುತ್ತೆ ಯಾವ ಗಿಫ್ಟ್ ಇತ್ತು ಅನ್ನೋದು. ಸಖತ್ ಇಷ್ಟ ಆಯ್ತು ರೀ ನಂಗಂತೂ. ಸೊ ಅದನ್ನು ನೋಡಿ ನಂಗೆ ಎಷ್ಟು ಖುಷಿ ಆಯ್ತಪ್ಪ ಅಂದ್ರೆ ನಾನು ನಿಜವಾಗ್ಲೂ ಇಂಥ ದೊಡ್ಡ ಫ್ರೇಮ್ ನಂಗೆ ಅಣ್ಣ ಕೊಡ್ತಾರ ಅನ್ನೋದು ನನ್ನ ಮನಸ್ಸಿನಾಗೂ ನಾನು ಊಹಿಸ್ಕೊಂಡಿದ್ದಿಲ್ಲರಿಪ್ಪ. ನಾನು ಇದನ್ನು ನಾನು ನೋಡ್ರಿ ಅದನ್ನ ತೆಗಿಯೋದು ನೋಡೇ ನಾನು ಅದ್ರಾಗ ಬಿಡು ಏನಾರ ಇರ್ಬೋದು ಅಂತಂದು ಅಂದ್ಕೊಂಡಿದ್ದೆ ರೀ. ಆಮೇಲೆ ನಾನು ತೆಗೆದ ಮೇಲೆ ನೋಡಿದೆ ಇರೋದು. ಸೊ ಈಗ ತೋರ್ಸಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಅದನ್ನು ನೋಡಿ ನೀವೇ ಫುಲ್ ಶಾಕ್ ಆಗ್ತಿರ್ರಿ. ಆಮೇಲೆ ಖುಷಿನೂ ಆಗ್ತಿರ್ರಿ ಅದು ಯಾವ ಫ್ರೇಮ್ ಇರ್ಬೋದು ಅಂತಂದು. ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರ್ತೈತೆ ರೀ ಯಾವ್ದು ಅನ್ನೋದು. ಅದ್ರಾಗ ಇದ್ದಿದ್ದು ನಮ್ಮ ಅಕ್ಕ ಮದಿನ ಅದು ಫ್ರೇಮ್ ಇತ್ತು ರೀ. ನಿಜವಾಗ್ಲೂ ನೋಡಿರಿ ಫ್ರೆಂಡ್ಸ್ ಎಷ್ಟು ಖುಷಿ ಆಯ್ತು ನಂಗೆ. ಅದನ್ನು ನೋಡಿ ಸಖತ್ ಇಷ್ಟ ಆಯ್ತು ರೀ ನಂಗೆ. ಅದು ಫ್ರೇಮ್ ನೋಡಿದ್ರೆ ಎಷ್ಟು ಮಸ್ತ್ ಐತೆ ನೋಡಿರಿ. ನಂಗೆ ಆ ರಾಖಿ ಕಟ್ಟಿದ್ಕಿಂತನೂ ನಂಗೆ ನೋಡಿರಿ ಅದನ್ನು ಫ್ರೇಮ್ ನೋಡೇ ನಂಗೆ ಅಷ್ಟು ಖುಷಿ ಆಯ್ತು ರೀ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಣ್ಣ. ನಿಮಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ನಂಗೆ ಇಷ್ಟು ದೊಡ್ಡ ಅವರು ಫ್ರೇಮ್ ಗಿಫ್ಟ್ ಮಾಡಿದಾರಂದ್ರೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ ಅನ್ನಿಸ್ತೈತೆ ರೀ ಫ್ರೆಂಡ್ಸ. ಈಗ ಈ ಇಬ್ಬರು ಮಂದಿಗಂತೂ ನಾನು ಕಟ್ಟು ಬಂದಿದ್ದಾತ್ರಿ. ಸೊ ಇನ್ನೊಬ್ರು ಇದ್ದಾರೆ ರೀ. ಅದು ನೈಟ್ 7-8 ಗಂಟೆ ಸುಮಾರು ಐತ್ರಿ. ಸೊ ನೋಡೋಣ್ರಿ ಏನಾದರೂ ವೀಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ ನಾನು ಅದು ಕೂಡ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ ನಾನು ಮಧ್ಯಾಹ್ನದಿಂದ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ ರೀ. ಮಧ್ಯಾಹ್ನ ಅಂದ್ರೂ ಒಂದು 4:15 ಸುಮಾರಾಗಿತ್ತು ರೀ. ಆವಾಗಿಂದ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ನೋಡಿರಿ 8:15 ಸುಮಾರು ನಾನು ಮತ್ತೆ ಮೇಲ್ಗಡೆ ಹೋಗಕ್ಕೆ ರೀ. ಸೊ 3ನೇ ಫ್ಲೋರಿಗೆ ಅಂದ್ರೆ ಇಲ್ಲೇ ನಾನು ಕೆಲಸ ಮಾಡೋ ಮನ್ಯಾಗ ಒಬ್ಬರ ಅಣ್ಣಾಗ ನಾನು ರಾಖಿ ಕಟ್ಟೋದಿತ್ತು ರೀ. ಅಂದ್ರೆ ಇವರು ಹೊಸದಾಗಿ ಇಲ್ಲೇ ಮೊನ್ನೆ ಶಿಫ್ಟ್ ಆಗಿದ್ದಾರೆ ರೀ. ಭಾಳ ಚಲೋ ಇದ್ದಾರೆ ರೀ ಅವರು. ಎಷ್ಟು ಚಲೋ ಮಾತಾಡ್ತಾರಂದ್ರೆ ಅವ್ರ ಮಾತಿಗೆ ನಾವು ಹೊಟ್ಟೆ ತುಂಬ್ದಂಗೆ ಆಗ್ತೈತೆ ರೀ. ಅಷ್ಟು ಚಲೋರು ಇದ್ದಾರೆ ರೀ. ಅದರಲ್ಲಿ ಅವ್ರ ಮನ್ಯಾಗ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದ್ರೆ ಟ್ವಿನ್ಸ್ 2 ಮಕ್ಳಿದಾವೆ ರೀ. ಅವು 5 ತಿಂಗಳದ ಮಕ್ಳಿದಾವೆ ರೀ. ಸೊ ಎಷ್ಟು ತುಂಟಾಟ ಮಾಡ್ತಾರೆ ರೀ ಆ ಹುಡುಗರು. ನಾ ಹೋದ್ರೆ ಸಾಕ್ರಿ ನಂಗೆ ಒಟ್ಟು ಬಿಡಂಗಿಲ್ಲ ರೀ ಅವರು. ಅವ್ರ ಮನೆಗೆ ಹೋದ್ರೆ ಒಟ್ಟು ಬೇಸರನ ಬರಂಗಿಲ್ಲ ರೀ. ಯಾಕಂದ್ರೆ ಹುಡುಗರು ಏನು ಮಾಡ್ತಾರೆ ರೀ, ನಾ ಹೋದ ಕೂಡಲೇ ನಂಗೆ ಒಟ್ಟು ಬಿಡಂಗೇ ಇಲ್ಲರಿ ಅವರು. ನಾ ಬರಕ್ಕೆ ಕುಂತ್ರೆ ಆಗತ್ತೆ, ನಾ ಏನಾರ ಕೆಲಸ ಮಾಡೋ ಆಗತ್ತೆ, ಬರೀ
ಅಳೋದು ನಂಗೆ ನೋಡಿ ಹಂಗೆ ಮಾಡ್ತಾರೆ ಅವರು. ತೊಗೊಳೋ ಮಟನೂ ಬಿಡಂಗಿಲ್ಲ ರೀ, ಅಷ್ಟು ಇದು ಅದಾರ ರೀ ಹುಡುಗರು. ಅವ್ರು ನೋಡಿದ್ರೆ ನಂಗೆ ನಿಜವಾಗ್ಲೂ ನನ್ನ ಮಗಳು ಭಾಳ ನೆನಪಾಗ್ತಾಳೆ ರೀ. ನಾನು ಅವ್ರ ಮನ್ಯಾಗ ಕಣ್ಣೀರು ಹಾಕ್ತಿರ್ತೇನೆ ರೀ ನನ್ನ ಮಗಳು ನೆನಪಾಗಿ. ಸೊ ನೋಡಿರಿ ಫೈನಲ್ ಆಗಿ ನಾನು ಈ ಅಣ್ಣಾಗೂ ರಾಖಿ ಈಗ ಕಟ್ಟಾಕಂತಂದು ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ಒಂದು ಸ್ವಲ್ಪ ಪ್ಯಾಕಿಂಗ್ ತೆಗೆಯೋದಿತ್ತು, ಅದು ಬರಾಕತ್ತಿದ್ದಿಲ್ಲ. ಈಗ ತೆಗೆದು ಕೊಟ್ರಿ ಅಣ್ಣ. ಈಗ ನೋಡ್ರಿ ರಾಖಿ ಕಟ್ಟಾಕತ್ತೀನಿ. ಭಾಳ ಖುಷಿ ಆದ್ರಿ ಅವರು. ನಿಜವಾಗ್ಲೂ ಅವರು ನಂಗೆ ಇನ್ನೊಂದು ಮಾತು ಏನು ಹೇಳಿದರು, ನಾವು ಎಸ್ಕೇಪ್ ಮಾಡಿದ್ದಿಲ್ಲ, ನೀನು ನಂಗೆ ರಾಖಿ ಕೊಡ್ತೀಯ ಅಂತಂದು. ಭಾಳ ಖುಷಿ ಆಯ್ತು ನೀವು ರಾಖಿ ಕಟ್ಟಿದ್ದು ಅಂತಂದು. ನಂಗೆ ಭಾಳ ಇದು ಮಾಡಿದ್ರಿ ಅವರು. ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಬಾಯಿ ತುಂಬ ಅಣ್ಣ ಅಂತಂದು ಕರೆದ್ರೆ ಯಾರು ಕರೆಸ್ಕೊಳಂಗಿಲ್ಲ ರೀ ಈಗಿನ ಕಾಲದಾಗ. ಈ ಥರನೂ ಪಾಪ ಅವರು ಒಂದೇ ಮಾತಿಗೆ ಕಟ್ ಅಂತಂದು ರಾಖಿ ಹೇಳಿದ್ರಲ್ರಿ. ನಂಗೆ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ರೀ. ಸೊ ರಾಖಿ ಹಬ್ಬ ಅಂತೂ ಇವತ್ತು ಭಾಳ ಅಂದ್ರೆ ಭಾಳ ಜೋರನ ಆಯ್ತು ರೀ ಫ್ರೆಂಡ್ಸ. ಸೊ ನೋಡಿರಿ ಫೈನಲ್ ಆಗಿ ನಾನು ಅಲ್ಲಿಂದ ಮನೆಗೆ ಬಂದೆ ರೀ. ಬಂದ ಕೂಡಲೇ ಅವರು ಕೂಡ ನಂಗೆ ಗಿಫ್ಟ್ ಕೊಟ್ರಿ ಫ್ರೆಂಡ್ಸ. ಆಮೇಲೆ ನೋಡಿರಿ ಫ್ರೆಂಡ್ಸ, ಇವತ್ತಿಂದ ರಾಖಿ ಹಬ್ಬ ಈ ಥರ ಆಯ್ತು ರೀ. ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಭಾಳ ಖುಷಿ ಆಗುತ್ತೆ ರೀ. ಸೊ ಹಾಗೆ ರಾಖಿ ಹಬ್ಬನೂ ಭಾಳ ಚಲೋ ಆಯ್ತು ರೀ ಫ್ರೆಂಡ್ಸ. ನೋಡಿರಿ ಇವತ್ತಿಂದ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರು. ಹಾಗೆ ಇನ್ನೂ ಹೆಚ್ಚಿನದಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡೋಕೆ ಹುಮ್ಮಸ್ಸಾಗೋದ್ರಿ. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.